ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೆ ಸಿಂಗಲ್ ಟೇಕ್ ಅಲ್ಲಿ ಸಿನಿಮಾನ ಮಾಡಿದ್ದಾರೆ, ಆದರೆ ಕೇವಲ 2.5 ಗಂಟೆಯಲ್ಲಿ ಯಾರೂ ಮಾಡಿಲ್ಲ. ಸೊ ಹಾಗಾಗಿ ಒಬ್ಬ ಹೊಸ ನಿರ್ದೇಶಕ ಈ ಒಂದು ಪ್ರಯತ್ನ ಪಟ್ಟಿರೋದಕ್ಕೆ ನಾವು ಅವ್ರಿಗೆ ಶ್ಲಾಘಿಸಲೇಬೇಕಾಗತ್ತೆ. ಆ್ಯಂಡ್ ಎರಡನೇ ಕೀ ಪಾಯಿಂಟ್ ಅಂತ ಹೇಳಿದ್ರೆ ಕಲಾವಿದರು. 7 ಜನ ಚಿತ್ರದಲ್ಲಿ ಬರ್ತಾರೆ, 7 ಜನ ಪೈಪೋಟಿಗೆ ಬಿದ್ದಂತೆ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಒಬ್ರಿಗಿನ ಒಬ್ರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಮೂರನೇ ಹೈಲೈಟ್ ಅಂತ ಹೇಳಿದ್ರೆ ಸಿನಿಮಾದ ಕ್ಯಾಮ್ರಾಮ್ಯಾನ್. ಮೂರನೇ ಹೈಲೈಟ್ ಅಂದ್ರೂ ತಪ್ಪಾಗಲ್ಲ, ಅಥವಾ ಇಡೀ ಸಿನಿಮಾನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಅದ್ಭುತವಾದ ಕ್ಯಾಮ್ರಾ ಕೆಲಸನ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ಸಿಂಗಲ್ ಟೇಕಲ್ಲಿ ಶೂಟ್ ಆಗುವಂಥ ಸಿನಿಮಾಗಳಲ್ಲಿ ಒಂದಷ್ಟು ಸಮಸ್ಯೆಗಳಿರ್ತವೆ. ಲೈಟಿಂಗ್ ಮಿಸ್ ಹೊಡಿಬೋದು, ಅಥವಾ ಕ್ಯಾಮ್ರಾ ಶೇಕ್ ಆಗ್ಬೋದು, ಫೋಕಸ್ ಹೊಡಿಬೋದು. ಬಟ್ ಎಲ್ಲೂ ಈ ಸಮಸ್ಯೆಗಳನ್ನ ಎದುರಿಸದೆ ಬಹಳ ಅಚ್ಚುಕಟ್ಟಾಗಿ ಕ್ಯಾಮ್ರಾ ಕೆಲಸನ ಮಾಡಿದ್ದಾರೆ ಈ ಸಿನಿಮಾದ ಕ್ಯಾಮ್ರಾಮ್ಯಾನ್. ಜೊತೆಗೆ ಸಿನಿಮಾದ ರೆಕಾರ್ಡಿಂಗ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಹಳ ಅದ್ಭುತವಾಗಿ ತಗೊಂಡು ಹೋಗಿದ್ದಾರೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಕ್ಯಾಮ್ರಾ ವರ್ಕ್, ಮ್ಯೂಸಿಕ್, ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಂಡ್ ಕೊನೆಯದಾಗಿ ಈ ಸಿನಿಮಾನ ಕಂಪ್ಲೀಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳ ಹೆಗಲ ಮೇಲೆ ಹೊತ್ಕೊಂಡು ಅದ್ಭುತವಾಗಿ ತನಗೆ ಸಿಕ್ಕಿರೋ ಜವಾಬ್ದಾರಿನ ಅಷ್ಟೇ ಅರ್ಥಪೂರ್ಣವಾಗಿ ನಿಭಾಯಿಸಿರುವಂಥವರು ಸಿನಿಮಾದ ನಿರ್ದೇಶಕರು ಮುತ್ತುರಾಜ್. ಸಿನಿಮಾ ನೋಡ್ತಾ ಮುತ್ತುರಾಜ್ ಅವರು ಹೊಸ ನಿರ್ದೇಶಕರು ಅನ್ಸೋದೇ ಇಲ್ಲ. ಈ ಹಿಂದೆ 1-2-3 ಸಿನಿಮಾ ಮಾಡಿದ್ರೇನು ಅನ್ಸುತ್ತೆ. ಯಾಕೆಂದ್ರೆ ಸಿಂಗಲ್ ಟೇಕಲ್ಲಿ ಒಂದು ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಅದಕ್ಕೆ ಅದರದೇ ಆದಂಥ ಒಂದಷ್ಟು ಪ್ರಿಪ್ರೇಷನ್ಸ್ಗಳಿರುತ್ತೆ. ಆ ಎಲ್ಲ ಪ್ರಿಪ್ರೇಷನ್ಸ್ಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಿತ್ತು ನಮಗೆ. ಅಂದ್ರೆ ಬಹಳ ತಯಾರಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಸಿನಿಮಾದ ನಿರ್ದೇಶಕರು ಮುತ್ತುರಾಜ್ ಅವರು. ಕನ್ನಡದಲ್ಲಿ ಒಂದು ಒಳ್ಳೆ ಪ್ರಯತ್ನ ಬಂದಾಗ ಕನ್ನಡಿಗರು ಖಂಡಿತ ಕೈ ಬಿಟ್ಟಿಲ್ಲ. ಹಾಗೆ ದಯವಿಟ್ಟು ಈ ಸಿನಿಮಾನ ಎಲ್ಲ ಕನ್ನಡಿಗರು ನೋಡಲೇಬೇಕಾಗಿರುವಂಥದ್ದು ಸಿನಿಮಾ. ನೀವು ಕನ್ನಡಿಗರು ಮನಸ್ಸು ಮಾಡಿದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಗೆಲ್ಲಿಸ್ತೀರಾ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕನ್ನಡ ಕಲಾ ಪ್ರೇಕ್ಷಕರು ಯಂಗ್ ಮ್ಯಾನ್ ಸಿನಿಮಾನ ತಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಈಗಾಗಲೇ ರಾಜ್ಯಾದ್ಯಂತ ಇವತ್ತು ಅಂದರೆ 7ನೇ ತಾರೀಕು ಬಿಡುಗಡೆ ಆಗಿದೆ. ನಿಮ್ಮ ಹರಕೆ ಆಶೀರ್ವಾದ ಇಲ್ಲದೆ ಯಾವ ಕಲಾವಿದರು ಬೆಳೆಯೋಕ್ಕಾಗೋದಿಲ್ಲ, ಯಾವ ನಿರ್ದೇಶಕ ನಿರ್ಮಾಪಕರು ಬೆಳೆಯೋಕ್ಕಾಗೋದಿಲ್ಲ. ಪ್ರೇಕ್ಷಕನೇ ಪ್ರತಿ ಸಿನಿಮಾದ ಬೆನ್ನೆಲುಬಾಗಿರ್ತಾನೆ. ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ, ಒಂದು ಒಳ್ಳೆಯ ಪ್ರಯತ್ನ. ಈಗಾಗಲೇ ಘಟಾನುಘಟಿಗಳು ಪ್ರಯತ್ನಿಸಿರುವಂಥ ಸಿಂಗಲ್ ಟೇಕ್ ಕಾನ್ಸೆಪ್ಟ್ನ ಮುತ್ತುರಾಜರು ಪ್ರಯತ್ನಿಸಿದ್ದಾರೆ. ಅವರ ಈ ಪ್ರಯತ್ನಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಳ್ಳೇಬೇಕಾಗುತ್ತೆ. ಆಗಲೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ. ತುಂಬ ಜನ ಹೇಳ್ತಾರೆ ಕನ್ನಡ ಸಿನಿಮಾಗಳಲ್ಲಿ ಪ್ರಯತ್ನಗಳಿರೋದಿಲ್ಲ ಅಥವಾ ವಿಭಿನ್ನತೆ ಇರೋದಿಲ್ಲ ಅಂತ. ಆ ಪ್ರಶ್ನೆ ಯಾರು ಕೇಳಿದ್ದೀರಾ ಅಂಥವ್ರಿಗೆ ಉತ್ತರನೇ ಈ ಯಂಗ್ ಮ್ಯಾನ್ ಸಿನಿಮಾ. ಮತ್ತೊಮ್ಮೆ ಹೇಳ್ತಿದ್ದೀನಿ, ದಯವಿಟ್ಟು ಯಂಗ್ ಮ್ಯಾನ್ ಸಿನಿಮಾನ ನೋಡಿ, ಹರಸಿ, ಆಶೀರ್ವಾದ ಮಾಡಿ. ನಮಸ್ಕಾರ.